ನೋಡಿ, ಬಳ್ಳಾರಿಯ ಬ್ಯಾನರ್ ಗಲಾಟೆಯ ಕಾರಣಕ್ಕೋಸ್ಕರ ಹೆಣ ಬಿದ್ದಿದೆ. ಈ ವಿಚಾರದಲ್ಲಿ ಕಾಂಗ್ರೆಸ್ ತನ್ನ ಕಾರ್ಯಕರ್ತರನ್ನ ಮತ್ತು ತನ್ನ ಶಾಸಕರನ್ನ ರಕ್ಷಣೆ ಮಾಡಿಕೊಳ್ತಾ ಇದೆ ಅನ್ನೋದು ಜನಾಭಿಪ್ರಾಯ. ಜನಾಭಿಪ್ರಾಯನ ಇನ್ನಷ್ಟು ರಾಜ್ಯಾದ್ಯಂತ ರೂಪಿಸೋದಕ್ಕೆ ಬಿಜೆಪಿ ಹತ್ರ ಅವಕಾಶ ಇದೆ. ಬಟ್ ದಾರಿ ಗೊತ್ತಾಗ್ತಾ ಇಲ್ಲ. ಕೆಲ ನಾಯಕರಿಗೆ ಮನಸ್ಸಿದೆ, ಬಟ್ ಏನ್ ಮಾಡಬೇಕು ಅನ್ನೋ ಗೊಂದಲ. ಬಳ್ಳಾರಿ ಟು ಬೆಂಗಳೂರು ಪಾದಯಾತ್ರೆ ವಿಪರೀತ ಗೊಂದಲದ ಗೂಡು. ಬಳ್ಳಾರಿ ಪಾದಯಾತ್ರೆಗೆ ಇನ್ನೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ. ರಾಜ್ಯ ನಾಯಕರ ವಿರುದ್ಧ ಮಾಜಿ ಸಚಿವ ಶ್ರೀರಾಮುಲು ಬೇಸರ ಹೊರಹಾಕಿದ್ದಾರೆ. ಪ್ರಕರಣದಲ್ಲಿ ಸರ್ಕಾರವೇ ತಪ್ಪಿತಸ್ಥರ ರಕ್ಷಣೆಗೆ ನಿಂತಿದೆ. ಬಿಜೆಪಿ ನಾಯಕರನ್ನ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದೆ. ಈ ಟೈಮಲ್ಲಿ ಜನಾಭಿಪ್ರಾಯ ಜನತಾ ನ್ಯಾಯಾಲಯದಲ್ಲಿ ಕೇಳೋದಕ್ಕೆ ಒಳ್ಳೆ ಅವಕಾಶ ಅನ್ನೋದು ಇವ್ರದ್ದು ಅಂದಾಜು. ಬಟ್ ಇವ್ರ ಅಂದಾಜು ಯಾಕೋ ಕನ್ವಿನ್ಸಿಂಗ್ ಆಗ್ತಿಲ್ಲ ಅಂತ ಅನ್ಸುತ್ತೆ ವಿಜಯೇಂದ್ರ ಅವ್ರಿಗೆ, ಕೋರ್ ಕಮಿಟಿ ಅವ್ರಿಗೆ, ಬಿಜೆಪಿ ಹೈಕಮಾಂಡ್ಗೆ. ಪಾದಯಾತ್ರೆ ಮತ್ತು ರೋಡ್ ಮ್ಯಾಪ್ ಬಗ್ಗೆ ಕೂಡ ಅವ್ರ ಮಾಹಿತಿಯನ್ನು ಹಂಚಿಕೊಂಡ್ರಂತೆ. ಆದರೂ ರಾಜ್ಯ ನಾಯಕರು ಸ್ಪಷ್ಟ ಸೂಚನೆಯನ್ನು ಕೊಡ್ತಾ ಇಲ್ಲ. ಹೀಟ್ ಇರಬೇಕಾದ್ರೇನೆ ಮಾಡಿಬಿಡ್ಬೇಕು, ಬಿಸಿ ಇರಬೇಕಾದ್ರೇನೆ ಇಂಥ ಪ್ರಕರಣಗಳಲ್ಲಿ ಪಾದಯಾತ್ರೆಗೆ ಅವಕಾಶವನ್ನು ಮಾಡಿಕೊಟ್ರೆ ಲಾಭ ಆಗುತ್ತೆ ಬಿಜೆಪಿಗೆ. ಎಲ್ಲಿ ಲಾಭ ಆಗುತ್ತೆ? ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಲಾಭ ಆಗುತ್ತೆ, ಪಕ್ಷ ಸಂಘಟನೆಗೆ ಲಾಭ ಆಗುತ್ತೆ. ಯಾವುದೇ ಪಾದಯಾತ್ರೆ, ಯಾವುದೇ ಸಮಾವೇಶ ಆದರೂ ಕಾರ್ಯಕರ್ತರಿಗೆ ದೊಡ್ಡ ಬೂಸ್ಟ್ ಅದು. ಕಾರ್ಯಕರ್ತರಿಗೆ ಒಂದು ಮನೋಬಲವನ್ನು ತಂದುಕೊಡೋ ಕೆಪಾಸಿಟಿ ಇದೆ. ಅವಕಾಶ ಇದ್ರೂ ಕೈ ಚೆಲ್ಲಿ ಕೂರ್ತಾ ಇದ್ದಾರಲ್ಲ ಇವರು ಅಂತ ಏಕಾಂಗಿಯಾಗಿ ಹಣೆ ಚಚ್ಕೊಳ್ತಾ ಇದ್ದಾರೆ ಶ್ರೀರಾಮುಲು ಅವರು. ಮತ್ತು ಪಕ್ಷದ ವರ್ಚಸ್ಸು, ಆಮೇಲೆ ಅವ್ರ ವರ್ಚಸ್ಸು, ಬಳ್ಳಾರಿಯಲ್ಲಿ ಸತತ ಚುನಾವಣೆಗಳ ಸೋಲು, ಇದೆಲ್ಲದರಿಂದ ಹೊರಬರೋದಕ್ಕೆ ಮತ್ತು ಹೊಸ ಇಮೇಜನ್ನು ವೃದ್ಧಿಸ್ಕೊಳ್ಳೋದಕ್ಕೆ ಅವಕಾಶ ಕಣ್ಮುಂದೆನೇ ಇದೆ. ಆಮೇಲೆ ಯೂಶಲಿ ಒಂದು ಇಶ್ಯೂ ಜೀವಂತವಾಗಿ ಎಷ್ಟು ಟೈಮ್ ಇರುತ್ತೆ? ಒಂದು ಇಶ್ಯೂ ಜೀವಂತವಾಗಿ 1-1.5 ತಿಂಗಳು ಅಥವಾ ಬೇಡ 2 ತಿಂಗಳು ಅಂತ ಇರುತ್ತೆ.